ವಿಜಯಕುಮಾರ್ ನಾತೆ ವಕೀಲರು ಹುಮ್ನಾಬಾದ್. ಬಂಧುಗಳೇ, ಹುಮ್ನಾಬಾದ್ ನಗರದ ಪುರಸಭೆಯ ಈ ತರ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಬಜೆಟ್ ಏನದಂದ್ರೆ ಜನರಿಗೆ ಯೂಸ್ ಆಗ್ತಾ ಇಲ್ಲ. ಲೈಟ್ಗಳು ಇಲ್ಲಿಂದ ಬಾಬಾ ಸಾಹೇಬ್ ಸರ್ಕಲ್ ನಿಂದ ಕೆಬಿ ವರೆಗೆ ಸುಮಾರು ತಿಂಗಳಿಂದ ಬಂದಿವೆ. ಅಧಿಕಾರಿಗಳಿಗೆ ಕೇಳಿದಾಗ ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ. ಬಂಧುಗಳೇ, ಹುಮ್ನಾಬಾದ್ ಪಟ್ಟಣದಲ್ಲಿ ಸಾರ್ವಜನಿಕರು ಇವಾಗ ನೋಡ್ರಿ 7-8 ಗಂಟೆ ಆಗಿದೆ, ಎಷ್ಟು ಕತ್ತಲಿದೆ. ಇಷ್ಟು ಸರ್ಕಾರದಿಂದ ಇಷ್ಟು ಬಜೆಟ್ ಬಂದ್ರು ಕರೆಕ್ಟ್ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಈಗಾಗಲೇ PWD ಅಧಿಕಾರಿ ಆದಂತ ವೆಂಕಟ್ ಸರ್ ಅವರಿಗೂ ಮಾತಾಡಿದಾಗ ಏನೋ ಟೈಮರ್ ಪ್ರಾಬ್ಲಮ್ ಇದೆ, ಎಷ್ಟು ದಿವಸ ಬೇಕ್ರಿ ಟೈಮರ್ ನಿಮ್ಗೆ ರಿಪೇರಿ ಮಾಡ್ಲಕ್ಕ. ಅದ್ರ ಸಲುವಾಗಿ ನಿಮ್ಗೆ ಈ ಮೀಡಿಯಾ ಮೂಲಕ ನಿಮ್ಗೆ ಹೇಳೋ ಏನಂದ್ರೆ ಹುಮ್ನಾಬಾದ್ ಜನರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿಂದ ಈಗಾಗಲೇ ಸ್ಥಳೀಯ ಶಾಸಕರು ಕೂಡ ಈ ಕಡೆ ಗಮನ ಕೊಡಬೇಕು ಮತ್ತು MLC ಸಾಹೇಬರು ಅವರು ಕೂಡ ಗಮನ ಕೊಡಬೇಕು. ಬಂಧುಗಳೇ, ಹುಮ್ನಾಬಾದ್ ಪಟ್ಟಣದಲ್ಲಿ ನೀವೆಲ್ಲ ಈಗ ನೋಡ್ರಿ, ಅಂಬೇಡ್ಕರ್ ಸರ್ಕಲ್ ದಿಂದ ಪೂರ ನಮ್ಮ KB ವರೆಗೆ ಎಷ್ಟು ಸಮಸ್ಯೆ ಆಗಿದೆ. ನಾವೆಲ್ಲ ಸಾಮಾಜಿಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅಧಿಕಾರಿಗಳು ಈ ಕೂಡಲೇ ಒಂದು ವಾರದ ಎಚ್ಚೆತ್ತುಕೊಳ್ಳದಿದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. TMC ಅದರ ಮತ್ತು PWD ಆಫೀಸ್ ಅದರ. ಬಂಧುಗಳೇ, ಅದ್ರ ಸಲುವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸಲ್ಮಾನ್ ಅಲಿ ಸರ್ ಇದ್ದಾರೆ, ಅವರು ಕೂಡ ಒಂದೆರಡು ಮಾತು ಹೇಳ್ಬೇಕಂತ ಕೇಳ್ಕೊತಾ ಇದ್ದೀವಿ. ಇವತ್ತು ನಾನು ಸಲ್ಮಾನ್ ಅಲಿ ಅಡ್ವೊಕೇಟ್ ಹುಮ್ನಾಬಾದ್ ಸಮಾಜ ಚಿಂತಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ನಮ್ಮ ನಾತೆ ಸಾಹೇಬರು ಲೀಡರ್ ಇದ್ದಾರೆ. ಇಲ್ಲಿ ಪಾರ್ಟಿ ಪಕ್ಷ ಬಿಟ್ಟು ನಾವೇನದ ಇಲ್ಲಿ ನಮ್ಮ ಸಮಾಜದಲ್ಲಿ ಏನಿದು ಒನ್ ಆಫ್ ದಿ ಮೇನ್ ರೋಡ್ ಇದೆ ನಮ್ಮ ಹುಮ್ನಾಬಾದ್ ತಾಲೂಕದಾಗ, ಹುಮ್ನಾಬಾದ್ ಟೌನ್ ಅಲ್ಲಿ. ಇಲ್ಲಿ ಸಾಕಷ್ಟು ಜನ ಹೋಗ್ತಾ ಬರ್ತಾ ಇರ್ತಾರ. ಇಂಥ ಒಂದು ಸ್ಥಳದಲ್ಲಿ ಮತ್ತು ಕೋರ್ಟ್ ಎದುರುಗಡೆ ಮತ್ತು TMC ಎದುರುಗಡೆ ಮತ್ತು SBI ಬ್ಯಾಂಕ್ ಎದುರುಗಡೆ ಇಂಥ ಸ್ಥಳದಲ್ಲೇ ಕತ್ತಲಲ್ಲಿ ಇರ್ತಕ್ಕಂಥ ಇವತ್ತ ವಾತಾವರಣ ಆಗಿದೆ. ಇದು ಯಾಕಾಗಿದೆ ಎಂಬುದು ಇದು ದೊಡ್ಡ ಪ್ರಶ್ನೆ. ಯಾಕೇನ ಅಧಿಕಾರಿಗಳದ ವಿಫಲ, ಏನೇನ ನಮ್ದ ಪಾಲಿಟಿಷಿಯನ್ಸ್ ವಿಫಲ, ಏನೋ ಒಂದು ಉದ್ಘಾಟನೆಯಲ್ಲಿ ಓಡಿ ಬರ್ತಾರ ಪಾಲಿಟಿಷಿಯನ್ಸ್. ಬಟ್ ಇಂಥ ಸಮಸ್ಯೆ ಬಂದಾಗ ನಾವು ಸಲ್ಮಾನ್ ಅಲಿ ವಕೀಲರು ಬರ್ಬೇಕು, ನಾತೆ ವಕೀಲರು ಬರ್ಬೇಕು. ಯಾಕಪ್ಪ ಇದು ಎಲ್ಲ ಓಟ್ ಕೇಳಕ್ ಬರ್ತೀರಿ ಜನರಿಗೆ? ಏನದ ಇವತ್ತು ಏನಾದ್ರೂ ಒಂದು ಘಟನೆ ಆಯ್ತು, ಈಗ ನಮ್ದೇ ಕಾರ್ಯ ಆದ್ರೂ ಒಬ್ಬರು ಮಂಚ ಪಾಸ್ ಮಾಡಿದ್ರು, ಈಗ ಕಾಣ ಬರಲ್ಲ. ಯಾಕಂದ್ರೆ ಕತ್ತಲಿದೆ. ಮತ್ತೆ ಎರಡನೇ ಥೆಫ್ಟ್ ಕೂಡ ಆಗ್ತಾ ಇದಾವೆ, ಸಾಕಷ್ಟು ಥೆಫ್ಟ್ ಆಗ್ತಾ ಇದಾವೆ, ಕಲ್ಲಣಗಿ ಆಗ್ತವೆ. ಇಂಥವೆಲ್ಲ ಏನಾರ ರಾಬರಿ ಆಯ್ತು, ಅದು ಯಾರಿಗ್ ಸರ್ ಬರೋದು? ಅದೇ ಸಾಬ್ರೆ, ಅಂತವೆಲ್ಲ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಇದೆಲ್ಲ ಏನಾದ ಗಮನಕ್ಕೆ ತಗೊಳ್ಬೇಕು. ಸೂಕ್ತ ಒಂದು ಆಕ್ಷನ್ ತಗೋಬೇಕು. ಇಂತ ನೆಗ್ಲಿಜೆನ್ಸಿ ಇರ್ಲಿಂದ ಯಾರಿಗಾದ್ರೂ ಏನಾದ್ರು ಲಾಸ್ ಆದ್ರೆ ಅದು ಯಾರ ಅಕೌಂಟಬಿಲಿಟಿ, ಯಾರ ಲೈಬಿಲಿಟಿ ಅವ್ರದಕ್ಕೆ? ಅದಕ್ಕೆ ನಾವ್ ಹೇಳೋದು ಒಂದೇನೆ, ಇದು ಏನದ ಇಮಿಡಿಯೇಟ್ ಇವತ್ತಾಗಿಲ್ಲ, ನಾಳೆ ಆದ್ರೂ 100% ಇದು ಕೆಲಸ ಆಗ್ಬೇಕು. ಆಗಿ ಇದು ಲೈಟ್ ಎಲ್ಲ ಆನ್ ಮಾಡ್ಬೇಕು. ಮತ್ ಇಂತ ಏನಾದ್ರೂ ಚಟುವಟಿಕೆ ಇದ್ರೆ ತಕ್ಷಣ ಅವು ಏನದ ಬಗೆಹರಿಸ್ತಕ್ಕಂಥ ಕೆಲಸ ಇಲ್ಲಿಂದ ನಮ್ದ ಏನದ ಅವು ಆಫೀಸರ್ಸ್ ಮಾಡ್ಬೇಕು. ಮತ್ತೇನದ ಪಾಲಿಟಿಷಿಯನ್ಸ್ ಕೂಡ ಏನದ ಇನ್ವಾಲ್ವ್ ಆಗಿ ಅವ್ರು ಯಾರ್ಯಾರು ಅಧಿಕಾರದಲ್ಲಿ ಇದ್ದಾರೆ ಅವರೆಲ್ಲ ಏನದ ಸೂಕ್ತ ಆಕ್ಷನ್ ತಗೋಬೇಕು. ಇವೆಲ್ಲ ನಾಳೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಅದು ನಾಳೆ ನಾವು ಈಗಾಗಲೇ ನಮ್ಮ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸಾಹೇಬರಿಗೂ ನಾವು ಲಿಖಿತವಾಗಿ ದೂರು ನೀಡ್ತೀವಿ. ಮತ್ತು ಮಾಜಿ ಸಚಿವರು ಸರ್ಕಾರ ಇದೆ, ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಕೂಡ ನಾವು ಸಾಹೇಬ್ರಿಗೂ ಕೂಡ ನಾವು ದೂರು ನೀಡ್ತೀವಿ. ಈ ಕೂಡಲೇ ಒಂದು ವಾರದ ಒಳಗಾಗಿ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ರಿ, ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಮೇಲ್ಗಡೆ ನೋಡಿ, ಕರೆಂಟ್ ಆಲ್ರೆಡಿ ಎಷ್ಟು ಕೋಟ್ಯಾಂತರ ರೂಪಾಯಿ ಆ ಬಜೆಟ್ ಕೂಡ ಜನರಿಗೆ ಕತ್ತಲಲ್ಲಿದೆ. ಹುಮ್ನಾಬಾದ್ ಪೂರ ಮುಖ್ಯ ರಸ್ತೆ ಇದೆ. ಅದ್ರ ಸಲುವಾಗಿ ತಾವೆಲ್ಲರೂ ಕೂಡ ಗಮನ ಹರಿಸಬೇಕು. ಎಲ್ಲ ಸಾರ್ವಜನಿಕರು ಕೂಡ ನೀವೆಲ್ಲ ನೋಡ್ಬೇಕು. ಇವತ್ತೇನಾಗಿದೆ, ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ನಾವು ಕೇಳಿದಾಗ ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಜವಾಬ್ದಾರಿ ಅನ್ನೋದಿಲ್ಲ. ಅದ್ರ ಸಲುವಾಗಿ ಈ ಕೂಡಲೇ ನಮ್ಮ ಹಿರಿಯೂರು ಜಿಲ್ಲೆಯ ಸಚಿವರಾದಂಥ ಪೌರಾಡಳಿತ ಸಚಿವ ರಹೀಂ ಖಾನ್ ಸಾಹೇಬ್ರಿಗೂ ನಾವು ನಾಳೆ ಲಿಖಿತವಾಗಿ ದೂರು ನೀಡ್ತೀವಿ. ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕೂಡಲೇ ಒಂದು ವಾರದ ಒಳಗಾಗಿ ಈ ರಿಪೇರಿ ಇದು ಏನೋ ಚಾಲು ಮಾಡಿಸ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಒಂದು ವೇಳೆ ಮಾಡೋದ್ರ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳ್ತೀನಿ. ನನ್ನ ಹೆಸರು ವಿಜಯಕುಮಾರ್ ನಾತೆ, ವಕೀಲರು ಹುಮ್ನಾಬಾದ್. ನಮಸ್ಕಾರ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.